ದುಷ್ಕರ್ಮಿಗಳಿಂದ ಸಾರ್ವಜನಿಕ ಶೌಚಾಲಯ ಧ್ವಂಸ ಕ್ರಮಕ್ಕೆ ಆಗ್ರಹಿಸಿ ಸಾರ್ವಜನಿಕರಿಂದ ಪ್ರತಿಭಟನೆ. ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ವಾರ್ಡ್ ನಂಬರ್ 7ರ ಪುರಸಭೆ ಸನ್ 2015-2016 ಸಾಲಿನ ಎಸ್ಎಫ್ಜಿ ಮುಕ್ತ ನಿಧಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯಗಳನ್ನು ಶುಕ್ರವಾರ ತಡರಾತ್ರಿ ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ದಾರೆ. ಬಹುತೇಕ ಬಡಜನರೇ ಎಲ್ಲ ವರ್ಗದವರು ವಾಸಿಸುವ ಪುರಸಭೆ ವಾರ್ಡ್ ಸಂಖ್ಯೆ 7ರ ಜನರು ಶೌಚಾಲಯಕ್ಕಾಗಿ ಸಾರ್ವಜನಿಕ ಶೌಚಾಲಯವನ್ನೇ ಅವಲಂಬಿಸಿದ್ದು, ಹೆಚ್ಚಾಗಿ ಹಿರಿಯರು, ಮಹಿಳೆಯರು, ಚಿಕ್ಕ ಮಕ್ಕಳಿಗೆ ಬಹಳ ಅನುಕೂಲವಾಗಿತ್ತು. ಶುಕ್ರವಾರ ತಡರಾತ್ರಿ ದುಷ್ಕರ್ಮಿಗಳು ಏಕಾಏಕಿ ಶೌಚಾಲಯಗಳನ್ನು ಕೆಡವಿದ್ದು, ಯಾರೇ ಆಗಲಿ ಪುರಸಭೆ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡುವ ಕೃತ್ಯದಲ್ಲಿ ಭಾಗಿಯಾದ ದುಷ್ಕರ್ಮಿಗಳ ಮೇಲೆ ಗಂಭೀರ ಅಪರಾಧ ಅಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸ್ಥಳೀಯ ಆಡಳಿತದಿಂದ ಕೂಡಲೇ ಶೌಚಾಲಯಗಳನ್ನು ದುರಸ್ಥಿತಿ ಮಾಡಿಸಿ ಇಲ್ಲ ಹೊಸದಾಗಿ ನಿರ್ಮಿಸಿ ಕೊಡುವಂತೆ ಆಗ್ರಹಿಸಿ ಪುರಸಭೆ ಎದುರು ಪ್ರತಿಭಟನೆ ನಡೆಸಿ ಮುಖ್ಯಾಧಿಕಾರಿ ಅನುಪಸ್ಥಿತಿಯಲ್ಲಿ ಸಮುದಾಯ ಸಂಘಟನಾಧಿಕಾರಿ ಎಸ್.ಬಿ. ಕದಂ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಿವಪ್ಪ ಗಸ್ತಿ, ಮಾರುತಿ ನಾಯಿಕ್, ರಮೇಶ್ ಗಸ್ತಿ, ನಾಮದೇವ್ ಗಸ್ತಿ, ವಿಠ್ಠಲ್ ಗಸ್ತಿ, ಪರಸು ಗಸ್ತಿ, ಸೋನಾ ಗಸ್ತಿ, ಕುಶಪ್ಪ ಗಸ್ತಿ, ರವಿ ಗಸ್ತಿ, ಮುಸುದಿಕ್ ಸಂದರ್ವಾಲೆ, ಜೈರೋದ್ದೀನ್, ಫತ್ತೆ ಮಹಮ್ಮದ್, अन्ना साहब नाइक, सुनीता गस्ती, संजू गस्ती, ಬಾಯವ್ವ ಗಸ್ತಿ, ಆಶ್ಫಾಕ್ ನಂದಿವಾಲೆ ಇತರರು ಉಪಸ್ಥಿತಿ ಇದ್ದರು. ಪ್ರತಿಭಟನೆ ಮಾಡಾಕತ್ತೀರಿ ಪುರಸಭೆ ಮುಂದ, ಏನಾಯ್ತ್ರಿ? ನಿನ್ನೆ ಕುಡ್ಚಿ ಪುರಸಭೆ ವಾರ್ಡ್ ಸಂಖ್ಯೆ 7ರಲ್ಲಿ ಅದ ಸಾರ್ವಜನಿಕ ಮಾತಾಡಿದ್ವಿ ನಾವು. ನಿನ್ನೆ ರಾತ್ರಿ 1/5/2026 ಅಂದ್ರೆ ನಿನ್ನೆ ರಾತ್ರಿ ಯಾರೋ ದುಷ್ಕರ್ಮಿಗಳು ಗೊತ್ತಿಲ್ಲ, ಯಾರು ದುಷ್ಕರ್ಮಿಗಳು ರಾತ್ರಿ 2015-16 ಎಸ್ಎಫ್ಜಿ ಮುಕ್ತ ನಿಧಿ ಯೋಜನೆಯಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯಗಳನ್ನ ನಿನ್ನೆ ಯಾರೋ ದುಷ್ಕರ್ಮಿಗಳು ಕೆಟ್ಟಿರ್ತಾರೆ ಸಂಪೂರ್ಣವಾಗಿ. ಮತ್ತು ಅದು ಎಲ್ಲಾ ಸಮಾಜದ ಎಲ್ಲಾ ಜನರ, ಆ ವಾರ್ಡಿನ ಎಲ್ಲಾ ಜನರು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಎಲ್ಲರಿಗೂ ಅನುಕೂಲ ಇತ್ತು. ಅದನ್ನು ನಿನ್ನೆ ಯಾರೋ ದುಷ್ಕರ್ಮಿಗಳು ರಾತ್ರಿ ಏಕಾಏಕಿ ಎಲ್ಲ ಕೆಡವಿದ್ದಾರೆ. ಅದು ಯಾರು ಅಂತ ಗೊತ್ತಾಗಿಲ್ಲ. ಆದ್ರಿಂದ ದುಷ್ಕರ್ಮಿಗಳಿಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಇದೊಂದು ಗಂಭೀರ ಒಂದು ಅಪರಾಧ ತಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಅದೇ ಸ್ಥಳದಲ್ಲಿ ನಮಗೆ ಸ್ಥಳೀಯ ಆಡಳಿತದಿಂದ ಶೀಘ್ರ ಶೌಚಾಲಯ ದುರಸ್ತಿ ಮಾಡಿಸಬೇಕು ಅಥವಾ ಹೊಸದಾಗಿ ನಿರ್ಮಿಸಿ ನಮಗೆ ಕಟ್ಟಿ ಕೊಡಬೇಕು ಮತ್ತು ಸಾರ್ವಜನಿಕರ ಬಳಕೆಗೆ ಅದನ್ನು ಮುಕ್ತಗೊಳಿಸಬೇಕು. ಇದು ನಮ್ಮ ಆಗ್ರಹ ಐತಿ. ಇದ್ರ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊತೀನಿ. ಈ ಮುಖಾಂತರ ಇದನ್ನ ಪಟ್ನ ಆಕ್ಷನ್ ಇವ್ರು ಸರ್ ಚೀಫ್ ಆಫೀಸರ್ ಅವರು ತಗೋಬೇಕು. ಈ ಮೂಲಕ ಯಾವಾಗ ನಿರ್ಮಾಣ ಆಗಿತ್ತು? ಅದು 2015-16 ಸಾಲಿನಲ್ಲಿ ನಿರ್ಮಾಣ ಆಗಿದೆ ಸರ್. ಎಷ್ಟು ಅನುದಾನ ನೋಡಿ? ಅನುದಾನ ಅವ್ನಿಗೆ ಗೊತ್ತಿಲ್ಲ, ಅನುದಾನದಲ್ಲಿ ಆಗಿದೆ ಸರ್. ಎಷ್ಟು ಟಾಯ್ಲೆಟ್ ಇದ್ದರು? 15 ಇದ್ದು ಸರ್. 15 ಟಾಯ್ಲೆಟ್ ಇದ್ದರು. ಆಮೇಲೆ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಇದನ್ನ ಮಾಡಿದ್ರಿ? ಟೈಮ್ ಗೊತ್ತಿಲ್ಲ, ರಾತ್ರಿ ವೇಳೆಯಲ್ಲೇ ಮಾಡಿದಾರೆ ಸರ್. ರಾತ್ರಿ ಏನು ಉದ್ದೇಶ ಇರ್ಬೋದ್ರಿ ಇದ್ರ ಹಿಂದೆ? ಉದ್ದೇಶ ಹೆಂಗಂದ್ರೆ ನಮ್ಮ ಎಷ್ಟು ಜನಾಂಗದ ವಾಲ್ಮೀಕಿ ಜನಾಂಗದ ಜನರಲ್ಲಿ ನಾವು ಬಳಕೆ ಮಾಡ್ತೀವನ ಅದನ್ನ ಟಾರ್ಗೆಟ್ ಮಾಡಿ ಕೆಡಿಸಿದಾರೆ ಸರ್. ಅದನ್ನ ಯಾರು ಮಾಡಿದಾರ, ಅದ್ರ ಹಿಂದೆ ಯಾರದಾರ, ಅದ್ರ ಬಗ್ಗೆ ಇದು ಪೂರಾ ಎನ್ಕ್ವೈರಿ ಯಾಕೆ ಮಾಡ್ಬೇಕು, ಅದ್ರಲ್ಲಿ ಕ್ರಮ ಆಗ್ಬೇಕು ಅವ್ರ ಮೇಲೆ ಕಾನೂನು ರೀತಿ. ನಾವು ಇಲ್ಲೇ ಬಿಡೋದಲ್ಲ, ಮ್ಯಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಕಡೆ, ತಹಸೀಲ್ದಾರ್ ರಾಯಬಾಗ್ ಅವ್ರ ಕಡೆ ಎಲ್ಲರಿಗೂ ನಾವು ಮನವಿ ಕೊಡೋರು ಸರ್. ಶೀಘ್ರವಾಗಿ ನಮಗೆ ಯಾರ ಸ್ಥಳೀಯ ಆಡಳಿತದಿಂದ ಕಳಿಸ್ಕೊಡ್ಬೇಕು. ನಮಗೆ ಅನಾನುಕೂಲ ಆಗ್ಬಾರ್ದಂಗ ಜಲ್ದಿ ಕಳಿಸ್ಕೊಡ್ಬೇಕು ಮತ್ತು ಅದನ್ನ ಬಳಕೆಗೆ ಮುಕ್ತಗೊಳಿಸ್ಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ.